ಈ ಸೀಸನ್ ತುಂಬಾ ವಿಶಿಷ್ಟ ವಿಚಿತ್ರಗಳಿಗೆ ಕಾರಣ ಆಗ್ಬಿಟ್ಟಿದೆ ಅನ್ಸುತ್ತೆ. ಅದರಲ್ಲಿ ಒಂದು ಬೆಸ್ಟ್ ಇನ್ಸಿಡೆಂಟ್ ಅಂದ್ರೆ ನೀವು ದೇವ್ರ ಮುಂದೆ ಚೀಟಿ ಇಡ್ತೀರಿ, ಎಡಗಡೆ ಒಂದು ಬಲಗಡೆ ಒಂದು, ಅಲ್ಲಿ ಬೇಡ್ಕೊಂತೀರಿ ಅಂದ್ರೆ ಯಾವ್ದು ಸಿಗತ್ತೋ ಅದನ್ನ ನಾನು ಒಪ್ಕೊಂತೀನಿ ಅಂತ. ಆಕ್ಚುಲಿ ಏನ್ ಬರ್ದಿದ್ರಿ ಅದ್ರಲ್ಲಿ? ಎಲ್ಲರೂ ಅದನ್ನ ಕೇಳ್ತಾರೆ. ನನಗೆ ಕನ್ಸಲ್ಲೂ ಅನ್ಕೊಳ್ಳಿಲ್ಲ ಅದು ಪ್ರೋಮೋ ಎಲ್ಲ ಬರುತ್ತೆ ಅಂತ. ನಾನು ಏನ್ ಅನ್ಕೊಂಡೆ, ರಾತ್ರಿ ಯಾರು ಇಲ್ಲ, ಕತ್ಲು ಬೇರೆ ಇರುತ್ತೆ, ಇದನ್ನ ಯಾರು ನೋಡಲ್ವಲ್ಲ ಅಂತ ಬಚ್ಚಿಟ್ಕೊಂಡು ಹೋಗಿ ನಾನು ದೇವ್ರ ಹತ್ರ ಚೀಟಿ ಇಟ್ಟಿದ್ದು. ಸಾಮಾನ್ಯವಾಗಿ ನಾನು ಅದನ್ನ ಮಾಡ್ತೀನಿ. ಯಾವುದೇ ಗೊಂದಲ, ಯಾವ್ದಾದ್ರು ತೀರ್ಮಾನ ತಗೊಳ್ಬೇಕು ಅಂತ ಇದ್ದಾಗ, ಗೊಂದಲಕ್ಕೆ ಬಿದ್ದಾಗ ನಾನು ಭಗವಂತನ ಎದುರುಗಡೆ, ನನ್ನ ಗುರುಗಳ ಫೋಟೋ ಎದುರುಗಡೆ ಚೀಟಿ ಇಟ್ಟು ಆಯ್ಕೆ ಮಾಡ್ಕೊಳ್ತೀನಿ. ನಾವು ಕರಾವಳಿಯವರಾಗಿರೋದ್ರಿಂದ ನಮ್ಮ ಕಡೆ ಪ್ರಸಾದ ತೆಗೆಯೋದು ಅನ್ನೋದು ಒಂದು ಪದ್ಧತಿ ಇದೆ. ನಮ್ಮ ಕಡೆ ಒಂದು ಮದುವೆ ಆಗಬೇಕು ಅಂತಿದ್ರೆ, ಒಂದು ಜಮೀನು ತಗೊಳ್ಬೇಕು, ಇನ್ನೇನೋ ಕೆಲಸಕ್ಕೆ ಹೋಗ್ಬೇಕು ಅಂತಿದ್ರೆ, ದೇವ್ರ ಮುಂದೆ ಇಟ್ಟು ಸಿಂಗಾರದ ಹೂ, ನೀವೇನು ಅಡಿಕೆ ಗೊನೆ ಹೂ ಅಂತಿರ್ತೀವಿ, ಆ ಹೂ ಇಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೈವಗಳ, ವಿಶೇಷವಾಗಿ ದೈವಗಳ ಎದುರುಗಡೆ, ದೈವಗಳ ತಲೆ ಮೇಲೆ ಇರೋ ಸಿಂಗಾರದ ಹೂ ಅಂತ ತೆಗೆದು, ಕರಾವಳಿ ಭಾಗದಲ್ಲಿ ಪ್ರತಿ ಕೆಲಸಕ್ಕೆ ನಾವು ನಂಬುವ ಮನೆ ದೈವಕ್ಕೆ ಹೋಗಿ ಪ್ರಸಾದ ತೆಗೆದು, ದೈವ ಪ್ರಸಾದ ಕೊಟ್ರೆ ಆಗಬಹುದು ಅಂತ ಪ್ರಸಾದ ಕೊಟ್ರೆ ಮುಂದಕ್ಕೆ ಹೋಗೋದೊಂದು ಪದ್ಧತಿ. ಆ ವಾತಾವರಣದಲ್ಲಿ ಬೆಳೆದಿರೋ ನಾನು ಇದನ್ನ ಸಹಜ ಅಂತ ಇದ್ ಮಾಡ್ತೀನಿ. ನಾನು ಎಲ್ಲಾ ಕೆಲ್ಸಕ್ಕೂ ಮಾಡ್ತೀನಿ. ನನಗೆ ಗೊಂದಲ ಬಂತು ಅಂದ್ರೆ, ಬೇಕೋ ಬೇಡವೋ ಅನ್ನೋ ಇಚ್ಛೆ ಬಂದಾಗ ಭಗವಂತನ ಎದುರುಗಡೆ ಚೀಟಿ ಇಡ್ತೀನಿ, ಇಲ್ಲ ನಮ್ಮ ಮನೆ ದೈವಕ್ಕೆ ಹೋಗಿ ಪ್ರಸಾದ ತೆಕೊಂಡ್ ಬರ್ತೀನಿ. ದೈವದ ಹತ್ರ ಹೋಗಿ ಕೇಳೋದಕ್ಕೆ ಆಗದೆ ಇರೋ ಪರಿಸ್ಥಿತಿ ಬಂದಾಗ ದೇವರ ಎದುರುಗಡೆ, ಜಗನ್ಮಾತೆ ಎದುರುಗಡೆ ಚೀಟಿ ಹಾಕ್ತೀನಿ. ಯಾವ್ದು ಕೊಡ್ತಾಳೆ ಯೋಚನೆ ಮಾಡಿದ್ರೆ ಮುಂದಕ್ಕೆ ಹೋಗ್ತೀನಿ ಅಂತ. ನನಗಲ್ಲ ರಜತ್ ಅವ್ರು ಮಾತಾಡಿದ್ದು, ವೀಕೆಂಡ್ನ ಇದು ಆಗೋದಿಲ್ಲ, ಹೊರಟು ಬಿಡೋಣ ಅನ್ನೋ ಥರ ಅನ್ಸ್ಬಿಟ್ಟಿತ್ತು. ಬೇಡ, ಇದು ನನಗಲ್ಲ. ನಾನು ಅದು ಮುಂಚಿನ ದಿನ ಹೇಳಿದ್ದೆ ಭವ್ಯ ಹತ್ರ ಕೂಡ, ನಾನು ಬಿಗ್ ಬಾಸ್ ಆಯ್ಕೆ ಮಾಡ್ಕೊಂಡು ತಪ್ಪು ಮಾಡಿದ್ನೇನೋ ಅಂತ ಅನ್ನಿಸ್ತಿದೆ ನನಗೆ. ಅಂದ್ರೆ ಪೂರ್ತಿ ಜನ ಕಸದ ಬುಟ್ಟಿಗೆ ಹಾಕಿದ್ರು. ಸೊ ಅದೆಲ್ಲ ತುಂಬಾ ಎಲ್ಲೋ ಒಂದ್ ಕಡೆ ಬಹಳ ಮನಸ್ಸಿಗೆ ನೋವಾಗಿತ್ತು. ಜೀವನದಲ್ಲಿ ನಾನು ಯಾವತ್ತೂ ಮಾತಿಗೆ ಟೀಕೆಗಳನ್ನು ಕೇಳಿದವಳಲ್ಲ. ಅಂದ್ರೆ ಚೈತ್ರ ಮಾತಾಡ್ತಾಳೆ ಅಂದ್ರೆ ಎಲ್ಲರೂ ಖುಷಿ ಪಟ್ಟು ಕೇಳ್ತಿದ್ರು, ಮಾತಿಗೆ ಚಪ್ಪಾಳೆ ಕೇಳಿದವಳು ನಾನು ಇಡೀ ಬದುಕಿನೋದಕ್ಕೂ. ಅಲ್ಲೆಲ್ಲ ಒಂದ್ ಕಡೆ ಬರೀ ಟೀಕೆಗಳನ್ನ ಕೇಳ್ತಿದೆ. ಇನ್ನ ಆಗಲ್ಲ, ಪದೇ ಪದೇ ಕಿರಿಕಿರಿ ಅಂತ ಅನ್ಸೋ ಅಂತ ಕೇಳಿದಾಗ ನನಗೆ ಇನ್ನ ಆಗಲ್ಲಪ್ಪ, ಬಿಟ್ಬಿಡ್ತೀನಿ, ಆಗಲ್ಲ ಅನ್ನೋ ತರ ಇದ್ದಾಗ ನಾನು ಬಿಗ್ ಬಾಸ್ ಹತ್ರ ಕೇಳ್ಕೊಂಡು ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ನಾನು ಹೋಗ್ಬೇಕು ಇಲ್ಲ ಹೋಗ್ಬೇಡ, ಎರಡರ ನೀನೊಂದು ಹೇಳು ಅಂತ, ಬೇಕು ಬೇಡ ಅಂತ ಚೀಟಿ ಇಟ್ಟಿದ್ದೆ. ಅದು ಹೇಗೆ ಬಂದಿದೆ ಅದನ್ನ ನೋಡಿ ನನಗೆ ಆ ವಿಡಿಯೋ ನಾನು ನಿನ್ನೆ ನೋಡಿದಾಗ ಜಾಸ್ತಿ ಹೊತ್ತು ಕೂರ್ಲೇ ಇಲ್ಲ. ನಾನು ಜಾಸ್ತಿ ಹೊತ್ತು ಕೂರೋದಿಲ್ಲ, ಯಾಕಂದ್ರೆ ತೀರ್ಮಾನಗಳು ಅಂತ ಬಂದಾಗ ಬೇಗ ಕೊಟ್ರೆ ಮಾತ್ರ ಅದು ಪ್ರಸಾದ ಅಂತ ನಾನು ನಂಬ್ತೀವಿ. ತುಂಬಾ ಹೊತ್ತು ಇದೆಲ್ಲ ನಾನೊಂದು 5 ನಿಮಿಷನೂ ಕೂತಿರ್ಲಿಲ್ಲ. ಕೂತಿದ್ದೆ, ನೀನೇನ್ ಕೊಡ್ತೀಯಾ, ಹೋಗ್ಬೇಕು ಅಂತ ಕೊಟ್ಟು, ಬೇಕು ಅಂತ ಕೊಡು, ನಾನು ನಾಳೆನೇ ಹಠ ಹಿಡಿದು ಬಿಗ್ ಬಾಸ್ ಹತ್ರ ಕನ್ಫೆಷನ್ ರೂಮ್ಗೆ ರಿಕ್ವೆಸ್ಟ್ ಮಾಡಿ ಹೋಗ್ತೀನಿ. ಬೇಡ ಅಂತಂದ್ರೆ ಬೇಡ ಅಂತ ಕೊಡು ಅಂತ. ನೀವು ನೋಡಿದ್ದೀರೋ ಅನ್ಸುತ್ತೆ, ನಾನು ಅದ್ರ ಎಪಿಸೋಡ್ ನೋಡಿಲ್ಲ. ಬೇಡ ಅಂತ ಅನ್ನೋದು ಚೀಟಿನೇ ಬಂದಿತ್ತು ಅದರಲ್ಲಿ. ಸೊ ಬೇಡ ಅನ್ನೋ ಚೀಟಿ ಬಿತ್ತು ನನಗೆ. ಆ ವಿಡಿಯೋ ಅವರು ಆ ಅಮ್ಮನ ಕೈಯಿಂದ ಅದು ಬೀಳೋದನ್ನ, ಅಬ್ಬ ಇದು ಹೀಗೆ ಬಂದಿದ್ಯಾ ಅಂತ ನನಗೆ ಆಶ್ಚರ್ಯ ನಾನು ನೋಡಿದಾಗ. ಬಟ್ ಅದು ಆ ಭಾವನೆ ಕೊಡೋ ಬೆಲೆ ಇದೆಲ್ಲ ನಂಗೆ ತುಂಬಾ ವಿಶೇಷ ಅನ್ನಿಸ್ತು. ಬೇಡ ಅಂತ ಬಂದ ಮೇಲೆನೆ ನಾನು ನೆಕ್ಸ್ಟ್ ಡೇ ಮತ್ತೆ ಬೌನ್ಸ್ ಬೇಕಾಗಿ, ಇಲ್ಲ ಇದು ಅಮ್ಮನ ತೀರ್ಮಾನ, ನಾನು ಹೋಗ್ಬೇಕು ಅನ್ನೋದು ಅವಳೇ ತೀರ್ಮಾನ ಕೊಟ್ಟಿದ್ಲು, ಅವಳ ತೀರ್ಮಾನಕ್ಕೆ ನಾನು ವಿರುದ್ಧವಾಗಿ ನಿಲ್ಲೋದಿಲ್ಲ ಅಂತ. ಆ ವೀಕ್ ಬಹಳ ಚೆನ್ನಾಗಿ ಆಡೋದಕ್ಕೆ ಮತ್ತೆ ಪ್ರಾರಂಭ ಮಾಡಿದೆ. ಅದಕ್ಕೆ ತಕ್ಕದಾಗ ನನಗೂ ಒಂದಷ್ಟು ಟಾಸ್ಕ್ಗಳು, ಕ್ಯಾಪ್ಟನ್ ಮಾಡಿದ್ರು ಬಿಗ್ ಬಾಸು, ಅದೆಲ್ಲ ನನಗೆ, ನಾನು ನಂಬ್ತೀನಿ ಬಿಗ್ ಬಾಸ್ ಅನ್ನೋ ಒಂದು ಆಶ್ಚರ್ಯವಾಣಿ ಹೊರ ಪ್ರಪಂಚದ ಬದುಕಿನ ಭಗವಂತ ಅಂತ. ಸೊ ಆ ಕಲ್ಪನೆಗೆ ಶಕ್ತಿ ಕೊಡುವ ಹಾಗೆ ಮುಗಿದು ಹೋಯ್ತು ಅಂತ ಅನ್ಕೊಳ್ಳುವಾಗ ಒಂದು ಟೀಮ್ನ ಕ್ಯಾಪ್ಟನ್ ಆಗಿ ಬಿಗ್ ಬಾಸ್ ಘೋಷಣೆ ಮಾಡೋದು, ಆ ಟಾಸ್ಕ್ ಅನ್ನು ಅದ್ಭುತವಾಗಿ ಆಡೋದು ಎಲ್ಲ ಒಂದು ರೀತಿ ಒಂದು ಹೊಸ ಚೈತನ್ಯ.